ಇವತ್ತು ನಾವು ಮಾಡೋಣ ನಿನ್ನೆ ಮಾಡಿದಂತಹ ಪ್ರೋಗ್ರಾಮ್ ಪ್ರಾಕ್ಟಿಕಲ್ ವರ್ಚುವಲ್ ಮಷೀನ್ ಅಲ್ಲಿ ನೋಡೋಣ ಯಾವ ರೀತಿ ಕಟ್ ಆಗುತ್ತೆ ನಮ್ಮ ವರ್ಕ್ ಪೀಸ್ ಅಂತ. ಇಲ್ಲಿ ಫಸ್ಟ್ ಎಮರ್ಜೆನ್ಸಿ ಬಟನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕೀ ಓಪನ್ ಮಾಡೋಣ. ರೆಫರೆನ್ಸ್ Z0 X0. ನಂತರ ನಾವಿಲ್ಲಿ ಎಡಿಟ್ ಮೋಡಲ್ಲಿ ಇಡಬೇಕಾಗುತ್ತೆ. ಪ್ರೋಗ್ರಾಮ್ಸ್ ಡೈರೆಕ್ಟರಿ. ನಾವಿಲ್ಲಿ ಡೈರೆಕ್ಟರಿಯಲ್ಲಿ ನೋಡೋಣ ನಾವು ಯಾವ ಪ್ರೋಗ್ರಾಮ್ ನಂಬರ್ ಬರಿತಾ ಇದೀವಿ ಆ ಪ್ರೋಗ್ರಾಮ್ ನಂಬರ್ ಆಲ್ರೆಡಿ ಮಷೀನ್ ಅಲ್ಲಿ ಇದೆಯೋ ಇಲ್ವೋ ಅಂತ. ನಮ್ಮ ಮಷೀನ್ ಅಲ್ಲಿ 24 ನಂಬರ್ ಇದೆ. ಈಗ ನಾವು 25 ನಂಬರ್ಗೆ ಪ್ರೋಗ್ರಾಮ್ ಬರಿಬೇಕು. O0025 ಇನ್ಸರ್ಟ್ ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ಪ್ರೋಗ್ರಾಮ್ ನಂಬರ್ ಆಯ್ತು. ನಂತರ ನಾವು ಇಲ್ಲಿ ಬರಿಬೇಕು G00 G21 G90 G28 ಮತ್ತು ಶಿಫ್ಟ್ ಕೀ ಸಹಾಯದಿಂದ U0 ಮತ್ತು W0 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ನೆಕ್ಸ್ಟ್ ಇಲ್ಲಿ G50 S4000 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್. ನೆಕ್ಸ್ಟ್ ಇಲ್ಲಿ ಬರೀಬೇಕು ಟೂಲ್ ನಂಬರ್ T0101 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ನೆಕ್ಸ್ಟ್ ನಾವು ಇಲ್ಲಿ ಬರೀಬೇಕು ನಮ್ಮ ಟೂಲ್ ನಂಬರ್ T0101 end of block insert. Next G96 S300 M03 spindle rotation in clockwise insert. Next ಇಲ್ಲಿ ಕೂಲೆಂಟ್ ಆನ್ ಮಾಡಬೇಕು. M07 end of block insert ಕೂಲೆಂಟ್ ಆನ್. ನೆಕ್ಸ್ಟ್ ಇಲ್ಲಿ ನಾವು ಬರೀಬೇಕು G00 X81.0 Z0.0 end of block insert. G00 rapid traverse X81.0 ನಮ್ಮ ಡಯಾಮೀಟರ್ ಇತ್ತು 80, ಅದಕ್ಕೋಸ್ಕರ ನಾವಿಲ್ಲಿ X81ಗೆ ಬರ್ತಾ ಇದೀವಿ. ನೆಕ್ಸ್ಟ್ ನಾವೀಗ ಫೇಸಿಂಗ್ ಮಾಡಬೇಕು. G01 linear interpolation X-1.0 X-1.0 Z0.0 end of block insert. X81 ಅಲ್ಲಿ ಇದ್ವಿ, ನಾವೀಗ X-1 ರವರೆಗೆ ಇಲ್ಲಿ ಫೇಸಿಂಗ್ ಅನ್ನ ಮಾಡ್ತಾ ಇದೀವಿ. ನಂತರ ನಾವು ನಮ್ಮ ಟೂಲ್ ಅನ್ನು ವಾಪಸ್ ತಗೊಂಡು ಬರಬೇಕು. ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು G00 X78.0 X78.0 Z1.0 end of block insert. ನಾವೀಗ 2 mm ಕಟ್ ಮಾಡ್ತಾ ಇರೋದ್ರಿಂದ 88 ಡಯಾಮೀಟರ್ ಅಲ್ಲಿ ನಾವು 78 -2 ಮಾಡಿದೀವಿ. ನಂತರ ನಾವೀಗ Z-140 ವರೆಗೆ ಕಟ್ ಮಾಡಬೇಕು. G01 Z-140.0 ನಮ್ಮ ಫೀಡ್ ರೇಟ್ 0.1 end of block insert. G00 ಶಿಫ್ಟ್ ಕೀ ಸಹಾಯದಿಂದ U2.0 Z1.0 end of block insert. ಇದೇ ರೀತಿ ನೀವು ಪ್ರೋಗ್ರಾಮ್ ಎಲ್ಲ ಬರಿಬೇಕಾಗುತ್ತೆ. ಇಲ್ಲಿ ನಾನು ಪ್ರೋಗ್ರಾಮ್ ಎಲ್ಲ ಬರೆದಾಗಿದೆ. ಪ್ರೋಗ್ರಾಮ್ ಬರೆದಾದ ನಂತರ ನಾವಿಲ್ಲಿ ವರ್ಕ್ ಪೀಸ್ ಅನ್ನು ಚೇಂಜ್ ಮಾಡಬೇಕು. ಸ್ಟಾಕ್ ಸೈಜ್ ನಮ್ಮ ಡಯಾಮೀಟರ್ 80 ಇತ್ತು, ಲೆಂತ್ 300. ಓಕೆ, ನಮ್ಮ ವರ್ಕ್ ಪೀಸ್ ಇಲ್ಲಿ ಚೇಂಜ್ ಆಗಿದೆ. ನಂತರ ನಾವು ಕೂಲೆಂಟ್ ಅನ್ನು ಸೆಟ್ ಮಾಡಬೇಕು. ಅಡ್ಜಸ್ಟ್ ಕೂಲೆಂಟ್. ಈ ರೀತಿ ನೀವು ಕೂಲೆಂಟ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಇಲ್ಲಿ ಟೂಲ್ ಕಟ್ಟಬೇಕು. ಯಾವ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಡ್ ಟು ಟೂಲ್ ಟೋರೆಟ್. ಯಾವ ಸ್ಟೇಷನ್ ಅಲ್ಲಿ ನಾವು ಟೂಲ್ ಕಟ್ಟಬೇಕು. ಸ್ಟೇಷನ್ 1 ಸೆಲೆಕ್ಟ್ ಮೌಂಟ್. ಓಕೆ, ನಮ್ಮ ಟೂಲ್ ಇಲ್ಲಿ ಬಂದಿದೆ. ಗ್ರಾಫ್ ಸಹ ಕಾಣಿಸ್ತಾ ಇದೆ. 2D ವ್ಯೂ ಅಲ್ಲಿ ನೋಡೋಣ. ಈಗ ನೀವು ನೋಡ್ತಾ ಇರಬಹುದು ನಮ್ಮ ಗ್ರಾಫ್ ಇಲ್ಲಿದೆ, ಯಾಕಂದ್ರೆ ನಾವಿಲ್ಲಿ ವರ್ಕ್ ಆಫ್ಸೆಟ್ ತಗೋಬೇಕು. ಆಫ್ಸೆಟ್ ಸೆಟ್ಟಿಂಗ್ಸ್, ಆಫ್ಸೆಟ್ ಜಾಮಿಟ್ರಿ. ಟೂಲ್ ನ ಟಚ್ ಮಾಡೋಣ. ರ್ಯಾಪಿಡ್ ಪೊಸಿಷನ್ X. ನಮ್ಮ X ವ್ಯಾಲ್ಯೂ ಇತ್ತು 80. X 80.0 ಮೇಜರ್. Z ಅಲ್ಲಿ ಹೋಗೋಣ. ರ್ಯಾಪಿಡ್ ಪೊಸಿಷನ್ Z. ಓಕೆ, Z ವ್ಯಾಲ್ಯೂ Z0.0 ಮೇಜರ್. ನೆಕ್ಸ್ಟ್ ರೆಫರೆನ್ಸ್ Z0 X0 ಆಟೋ ಮೋಡ್. ನೀವು ನೋಡ್ತಾ ಇರಬಹುದು ಈಗ
ನಾವು ಆಟೋ ಮೋಡ್ ಇಟ್ಟ ತಕ್ಷಣ ಇಲ್ಲಿ ಗ್ರಾಫ್ ಚೇಂಜ್ ಆಯ್ತು. ನೋಡಿ, ನಾವು ಬರೆದಿರುವಂತ ಗ್ರಾಫ್ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾವು ಬರೆದಿರುವಂತ ಪ್ರೋಗ್ರಾಮ್ ಏನಾದ್ರೂ ರಾಂಗ್ ಆಗಿದ್ರೆ ನಮ್ಗೆ ಇಲ್ಲಿ ತೋರಿಸುತ್ತೆ ಗ್ರಾಫ್ ಅಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 2 mm ನಾವಿಲ್ಲಿ ಕಟ್ ಮಾಡ್ತಾ ಇದೀವಿ. ನಂತರ ನಾವಿಲ್ಲಿ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡಬೇಕು. ವರ್ಕ್ ಆಫ್ಸೆಟ್ ತಗೊಂಡಾದ ನಂತರ ಇಲ್ಲಿ ಆಟೋ ಮೋಡ್, ಸಿಂಗಲ್ ಬ್ಲಾಕ್, ಇಲ್ಲಿ ಸ್ಟಾರ್ಟ್. ನೀವು ಇಲ್ಲಿ ಪ್ರೋಗ್ರಾಮ್ ನ ಅಬ್ಸರ್ವ್ ಮಾಡ್ತಾ ಹೋಗಿ ನಾವು ಬರೆದಿರುವಂತ ಪ್ರೋಗ್ರಾಮ್ ಯಾವ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಟ್ ಆಗುತ್ತೆ ಅಂತ. G00, G21, G90, G28, U0, W0, maximum spindle speed, tool number T01, spindle start. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪಿಂಡಲ್ ಸ್ಟಾರ್ಟ್ ಆಗಿದೆ. M07 ಕೂಲೆಂಟ್ ಆನ್. X81.0 ನಮ್ಮ ಟೂಲ್ ಈಗ X81 ಗೆ ಬಂದಿದೆ. ನಂತರ ಫೇಸಿಂಗ್ ಮಾಡಬೇಕು X-1 ವರೆಗೆ. X78 Z-140 ವರೆಗೆ ಕಟ್ ಮಾಡಬೇಕು. ಟೂಲ್ನ ಈಗ ವಾಪಸ್ ತಗೊಂಡು ಬರಬೇಕು. ನಂತರ X76 Z-140 ವರೆಗೆ ಕಟ್ ಮಾಡಬೇಕು. ಟೂಲ್ ವಾಪಸ್ ತಗೊಂಡು ಬರಬೇಕು. X74 Z-140. ಟೂಲ್ನ ವಾಪಸ್ ತಗೊಂಡು ಬರಬೇಕು. ನೆಕ್ಸ್ಟ್ ಮತ್ತೆ X72 ಗೆ ಹೋಗಬೇಕು. ಮತ್ತೆ ಈಗ Z-140 ವರೆಗೆ ಕಟ್ ಮಾಡಬೇಕು. ಟೂಲ್ ವಾಪಸ್ X70 Z-140. ಟೂಲ್ ವಾಪಸ್ X68 ಗೆ ತಗೊಂಡು ಹೋಗ್ಬೇಕು. ನಂತರ Z-60 ವರೆಗೆ ಹೋಗಬೇಕು. ಟೂಲ್ ವಾಪಸ್ X64 Z-60 ವರೆಗೆ. ಟೂಲ್ ವಾಪಸ್ X62 Z-60. ಟೂಲ್ ವಾಪಸ್ X60 ವರೆಗೆ. X60 Z-60 ವರೆಗೆ. ನಂತರ ಟೂಲ್ ವಾಪಸ್ M09 ಕೂಲೆಂಟ್ ಆಫ್. ಟೂಲ್ ವಾಪಸ್ ಸ್ಪಿಂಡಲ್ ಸ್ಟಾಪ್, ಪ್ರೋಗ್ರಾಮ್ ಎಂಡ್ ಅಂಡ್ ರಿವೈಂಡ್. ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಯಾವ ರೀತಿ ನಾವು ಸಿಂಪಲ್ ಆಗಿ ಪ್ರೋಗ್ರಾಮ್ ಮಾಡಿ ವರ್ಚುವಲ್ ಮಷೀನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದಂತ. ಬನ್ನಿ ಇದ್ರ ಮೆಜರ್ಮೆಂಟ್ ನೋಡೋಣ. ಮೆಜರ್. ಈಗ ನೀವು ನೋಡ್ತಾ ಇರ್ಬೋದು ನಾವು 80 ಡಯಾಮೀಟರ್ ಇದನ್ನ ಫಸ್ಟ್ ಇಲ್ಲಿ 140 ವರೆಗೆ ಕಟ್ ಮಾಡಿದೀವಿ. ನಂತರ ನಾವಿಲ್ಲಿ 60 ವರೆಗೆ ಕಟ್ ಮಾಡಿದೀವಿ. ಈ ರೀತಿ ನೀವು ಮೆಜರ್ ನ ನೋಡಬಹುದು. ಎಕ್ಸಿಟ್ ಮೆಜರ್. ಈಗ ನಾನು ಇನ್ನೊಂದು ವರ್ಕ್ ಪೀಸ್ ಹಾಕ್ತಾ ಇದ್ದೀನಿ. ಸ್ಟಾಕ್ ಸೈಜ್ 300 ಲೆಂತ್, 80 ನಮ್ಮ ಡಯಾಮೀಟರ್. ಓಕೆ. ಈಗ ನಾವು 3D ವ್ಯೂ ಅಲ್ಲಿ ನೋಡೋಣ ಯಾವ ರೀತಿ ಕಟ್ ಆಗುತ್ತೆ ಅಂತ. 3D ವ್ಯೂ. ನಾನಿಲ್ಲಿ ಸಿಂಗಲ್ ಬ್ಲಾಕ್ ತೆಗಿತಾ ಇದ್ದೀನಿ. ಆಟೋ ಸ್ಟಾರ್ಟ್. ನೀವಿಲ್ಲಿ ಪ್ರೋಗ್ರಾಮ್ ನೋಡ್ತಾ ಹೋಗಿ ಯಾವ ರೀತಿ ಕಟ್ ಆಗ್ತಾ ಇದೆ ಅಂತ. Program end and rewind. Machine door open. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ವರ್ಕ್ ಪೀಸ್ 2 ಸ್ಟೆಪ್ಸ್ ಯಾವ ರೀತಿ ಕಟ್ ಆಗಿದೆ ಅಂತ. ಇದೇ ರೀತಿ ನೀವು ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡಿ ವರ್ಚುವಲ್ ಮಷೀನ್ ಅಲ್ಲಿ ಪ್ರಾಕ್ಟಿಕಲ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ ರೇಡಿಯಸ್ ಪ್ರೋಗ್ರಾಮ್.